ನಾವು ಬರೀ ರಿವ್ಯೂ ಮಾಡ್ತಾಯಿದ್ದೀವಿ, ಏನೇನು ಪ್ರೋಗ್ರೆಸ್ ಅಂತ ರಿವ್ಯೂ ಮಾತ್ರ ಮಾಡ್ತಾಯಿದ್ದೀವಿ. ಮಿಕ್ಕಿದ್ದು ಆಫೀಸರ್ಸ್ಗೆ ಅವರು ಏನೇನು ರೆಕಮೆಂಡೇಶನ್ ಮಾಡಿದ್ದಾರೆ ಅದರ ಪ್ರಕಾರ ಅವರು ಸಂಪೂರ್ಣವಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ. ಯಾರ ಮೇಲೆ ಏನು ಹೇಳಿದ್ದಾರೆ, ಏನು ಕಂಡುಹಿಡಿದಿದ್ದಾರೆ, ಅದರ ಮೇಲೆ ಕಾನೂನಂತೆ ನೀವು ಕ್ರಮ ಕೈಗೊಳ್ಳಿ ಅಂತ ಆಫೀಸರ್ಸ್ಗೆ ವಿ ಹ್ಯಾವ್ ಗಿವನ್ ದಿ ಆಥರೈಸೇಷನ್. ಸೊ ಅವ್ರು ಯಾರ ಮೇಲೆ ಬೇಕಾದ್ರೂ ಅವ್ರಿಗೇನು ಈ ರಿಪೋರ್ಟ್ಸಲ್ಲಿ ಏನಿದೆ ಅದ್ರ ಮೇಲೆ ಏನು ಕಂಡುಹಿಡಿದ್ದಾರೆ ಅದನ್ನು ಕೊಡಬೇಕು. ಒಂದು ಕಡೆ ಅವ್ರಿಗೆ ಡಿಪಾರ್ಟ್ಮೆಂಟಲ್ಲೂ ಕೂಡ ಕೆಲವು ಎನ್ಕ್ವೈರೀಸು ಅಫಿಷಿಯಲ್ಸ್ ಮೇಲೂ ಕೂಡ ಆಗ್ತದೆ, ಅದ್ರ ಪಾಡದ ಪ್ರೊಸೀಜರ್ ಆಗ್ತದೆ. ಕೆಲವು ಕ್ರಿಮಿನಲ್ ಮಾಡಬೇಕು ಅಂತ ಕೂಡ ಜಸ್ಟಿಸ್ ಗುಣ ಅವರು ಅವ್ರ ಫೈಂಡಿಂಗ್ಸಲ್ಲಿ ಹೇಳಿದ್ದಾರೆ. ಅದು ಕೂಡ ಅದ್ರ ಕಡೆ ಪ್ರೊಸೀಜರ್ ಸಪ್ರೇಟ್ ಆಗ್ತದೆ. 1 ಆಗ್ತದೋ 2 ಆಗ್ತದೋ 50 ಆಗ್ತದೋ 100 ಆಗ್ತದೋ ಎಷ್ಟು ಬೇಕಾದ್ರೂ ಅವರು ಅವ್ರ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನು ಅವ್ರು ಕಂಡಿದೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ರಿಪೋರ್ಟ್ including FIRs. No, whatever they want, legally whatever is there, FIR ಇನ್ನೊಂದು ಏನೋ ಡಿಸಿಪ್ಲಿನರಿ ಆ್ಯಕ್ಷನೋ ಏನು ಬೇಕೋ ಅದನ್ನೆಲ್ಲ ಅವ್ರು ಏನು ಬೇಕಾದ್ರೂ ಮಾಡಲಿ. ನಮ್ಮ ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಜನ್ ಸಂಬಂಧಪಟ್ಟಂತೆ ಈಗ ತಾನೇ ನಮ್ಮ ಮಿನಿಸ್ಟರ್ ಹೇಳ್ತಾಯಿದ್ರು, ಅವರೇನೋ ಒಂದು ರಿಪೋರ್ಟ್ ಕೊಟ್ಟಿದ್ರು that the minister has rejected that report on ಚಾಮರಾಜನಗರ ಆಕ್ಸಿಜನ್ ಇನ್ಸಿಡೆಂಟ್. ಏನೂ ಇಲ್ಲ ಅಂತ ಕೊಟ್ಬಿಟ್ಟಿದ್ರು. that we are not accepted. The government has not accepted. We will have to re-look it. ಯಾಕೆಂದರೆ ನಾನು ಸಿದ್ದರಾಮಯ್ಯನವರೇ ವಿಟ್ನೆಸ್, ಅದಕ್ಕೆ ಸಿದ್ದರಾಮಯ್ಯನವರೇ ಟ್ರಯಲ್ ಮಾಡಿದ್ದಾರೆ. 3 ಜನ ಸತ್ತಿದ್ದಾರೆ ಅಂತ ಮಿನಿಸ್ಟರ್ ಹೇಳಿದ್ದಾರೆ. 36 ಜನಕ್ಕೆ ನಾವೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ, ನಾನೇ ಹೋಗಿ ದುಡ್ಡು ಕೊಟ್ಟಿದ್ದೀನಿ 36 ಜನಕ್ಕೆ. ಪರ್ಸನಲ್ ವಿಸಿಟ್ ಮಾಡಿದ್ದೀನಿ, 36 ಮನೆಗಳಿಗೂ ಹೋಗಿದ್ದೀನಿ. ಸೊ ಹಂಗಂಥವೆಲ್ಲ ಕೆಲವೆಲ್ಲ ವಶಪ್ ಮಾಡೋಕ್ಕೆ ಮುಚ್ಚಪ್ ಮಾಡೋ ಅಂಥದ್ದೆಲ್ಲ ದೇ ವಿಲ್ ಹ್ಯಾವ್ ಟು ಲುಕ್ ಇಟ್. ನಂಬರ್ 2ನೇದು ಏನಪ್ಪ ಅಂತಂದರೆ, ಇವತ್ತು ನೆಕ್ಸ್ಟು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ. ಅಲ್ಲೂ ಕೂಡ ನಾವು ಪ್ರೋಗ್ರೆಸ್ ಏನೇನು ಆಗ್ತಾಯಿದೆ ಅಂತ ನೋಡ್ತೀವಿ. ನಾವು ದಿಸ್ ಕಮಿಟಿ ವಿಲ್ ನಾಟ್ ಡೈರೆಕ್ಟ್ಲಿ ಇನ್ವಾಲ್ವ್ ವಿತ್ ವಾಟ್ ಎವರ್ ದಿ ಪ್ರೊಸೀಜರ್ಸ್ ದಿ ಅಫಿಷಿಯಲ್ಸ್ have to do it, they will do it themselves. We have said that you should be justified. ನಾವು ಯಾರಿಗೂ ವಿಚ್ ಹಂಟಿಂಗ್ ಎಲ್ಲ ಮಾಡೋಕ್ಕೆಲ್ಲ ನಾವು ಹೋಗಲ್ಲ. ಬಟ್ ವಾಟ್ ರಿಪೋರ್ಟ್ ಇಸ್ ದೇರ್ ವಿ ಕಾಂಟ್ ಅಶ್ಯಪ್ ಆಲ್ಸೋ, ವಿ ಕಾಂಟ್ ಕ್ಲೋಸ್ ಇಟ್ ಆಲ್ಸೋ ಅಂತಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಬೆಂಗಳೂರು ಕಾರ್ಪೊರೇಷನಲ್ಲಿ RT-PCR ಟೆಸ್ಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಯಾಕೆಂದ್ರೆ ನೀವು ಕೇಳ್ತೀರಿ ಅಂತ ನಾನು ಕೇಳಿದೆ, ಏನು ಯಾವ ಆಧಾರದ ಮೇಲೆ ಮಾಡ್ತಾಯಿದ್ದೀರಿ ಅಂತ. ನಾವು ವಿ ಜಸ್ಟ್ ಚೆಕ್ ಟು ದಿ ಆಫೀಸರ್ಸ್ ಕೇಳಿದೆ, ಏನಪ್ಪ ಏನಂತ. ಬೆಂಗಳೂರು ಸಿಟಿಲಿ 84 ಲಕ್ಷ ನಾವು ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ನಾವು ಟೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಒಟ್ಟು 502 ಕೋಟಿ ರೂಪಾಯಿ ಬಿಲ್ ಮಾಡಿದ್ದಾರೆ, 400 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. 84 ಲಕ್ಷ ಅಂದರೆ ಬೆಂಗಳೂರು ಪಾಪ್ಯುಲೇಷನ್, ಬೆಂಗಳೂರು ಕುಟುಂಬ ಇರೋದು 84 ಲಕ್ಷ ಇಲ್ಲಿ ಟೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾರೆ, ಸ್ಯಾಂಪಲ್ಸ್. ಸೊ 502 ಕೋಟಿ ರೂಪಾಯಿ ಅದಕ್ಕೆ ಬಿಲ್ ರೈಸ್ ಮಾಡಿದ್ದಾರೆ, 400 ಕೋಟಿ ಬಿಲ್ ಕೊಟ್ಟಿದ್ದಾರೆ. 84 ಲಕ್ಷಕ್ಕೆ ಅಂದರೆ ಒಂದೊಂದು ಮನೆಗೆ ಮಿನಿಮಮ್ ಇಬ್ಬಿಬ್ಬರು ಮನೆ ಮಾಡಿರಬೇಕು, ಇಬ್ಬಿಬ್ಬರು ಜನಕ್ಕೆ ಅವರು ಟೆಸ್ಟ್ ಮಾಡಿರಬೇಕು. ದಟ್ ಇಸ್ ವಾಟ್ ಐ ಕುಡ್ ಸಿ. ಪಾಪ್ಯುಲೇಷನ್ ಇರೋದೇ 1,04,00,000 ಬೆಂಗಳೂರು ಸಿಟಿ ಒಳಗಡೆ. 4 ಲಕ್ಷ 5 ಲಕ್ಷ 10 ಲಕ್ಷ ಬೆಂಗಳೂರು ಸಿಟಿಲಿ ಮನೆಗಳಿರೋದು. ಸೊ ಆ ರೀತಿ. ಇನ್ನೊಂದು ಕಡೆ ಒಂದು ಕಿದ್ವಾಯ್ ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ 24 ಲಕ್ಷ ಮಾಡಿದ್ದಾರೆ ಒಂದೇ ಸಂಸ್ಥೆಯಲ್ಲಿ. 24 ಲಕ್ಷ ಗಾಬರಿ ಆಗೋಯ್ತು ನಂಬರ್ ಕೇಳಿ. ಅಲ್ಲಿ ಅವನು ಯಾರು ಕೂಡ ನಾಟ್ ಟೆಕ್ನಿಕಲಿ ಫಿಟ್. ಆಮೇಲೆ ICMR ಅಪ್ರೂವಲು ಇಲ್ಲ. ಅಲ್ಲೂ ಕೂಡ ಒಂದು 146 ಕೋಟಿ ರೂಪಾಯಿ ರೈಸ್ ಮಾಡಿದ್ದಾರೆ. 24 ಲಕ್ಷ ಬರೀ ಕಿದ್ವಾಯ್ ಒಂದರಲ್ಲೇ ಮಾಡಿದ್ದಾರೆ ಅಂತಂದರೆ ಅದು ಅವ್ರು ಹೇಳ್ತಾ ಇದ್ದು, ಆಫೀಸರ್ಸ್ ಹೇಳ್ತಾ ಇದ್ದು, ನನಗೆ ಗೊತ್ತಿಲ್ಲ. ನಾನು ಅವ್ರು ನನಗೆ ಕೇಳಿದೆ, ನಾನು ಏನಪ್ಪ ಇದು ಅಂತ ಅಂದ್ಬಿಟ್ಟು. ಅವ್ರು ಹೇಳಿದಾರೆ, ನೋಡಿ ಸರ್ ಹಿಂಗೆ ಬ್ಲೇಟೆಂಟಾಗಿ ಕಣ್ಣು ಕಾಣ್ತಾ ಇದೆ, ಈ ಥರ ರಿಪೋರ್ಟ್ ಕೊಟ್ಟಿದ್ದಾರೆ ಪುನಃ ಅವರು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಕೊಟ್ಟಿದ್ದಾರೆ ನಮಗೆ, ನಾವು ಎಲ್ಲ ಎತ್ಕೊಂಡು ಸ್ಟಡಿ ಮಾಡೋದಕ್ಕೆ ಈಸ್ಕೊಂಡಿದ್ದೀವಿ. ಅದನ್ನೆಲ್ಲ ಸ್ವಲ್ಪ ಕೊಡ್ರಪ್ಪ ಇಲ್ಲಿ ಅಂತ ಈಗ ಈಸ್ಕೊಂಡಿದ್ದೆಲ್ಲ. ಆಮೇಲೆ ಏನೇನು ಯಾರು ಅದಕ್ಕೆ ಮೇಲಧಿಕಾರಿಗಳು ದೊಡ್ಡವರು
ಮೇಲ್ಗಡೆಯಿಂದ ವಿಧಾನಸೌಧದಿಂದ ಕೆಳಗಡೆ ಗಂಟೆ ಏನೇನು ಡಿಸಿಷನ್ಸ್ ಆಗಿದೆ ಅಂತ ಅದನ್ನು ಕೂಡ ಇವತ್ತು ನಮ್ಗೆ ವರದಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಸೈನ್ ಹಾಕಿದ್ದಾರೆ, ಯಾರು ಆದೇಶ ಕೊಟ್ಟಿದ್ದಾರೆ, ಯಾರು ಏನು ಬರೆದಿದ್ದಾರೆ, ಕಾನೂನು ಚೌಕಟ್ಟು ಅಡಿ ಇಲ್ಲದೆ ಏನೇನು ತೀರ್ಮಾನಗಳಾಗಿದೆ ಅನ್ನೋದೆಲ್ಲ ಕೂಡ ಕೆಲವು ಕೊಟ್ಟಿದ್ದಾರೆ. ನಾವು ಇನ್ನು ಕಣ್ಣಲ್ಲಿ ಸ್ವಲ್ಪ ನೋಡ್ತೀವಿ, ಮಿಕ್ಕಿದ ಅವರು ಕೂಡ ಎಲ್ಲ ನೋಡ್ತಾ ಇದ್ದಾರೆ. ಕೆಲವು ಪೇಪರ್ಸ್ನ ಅವ್ರಿಗೆ ಕಮಿಷನ್ ಅವ್ರಿಗೆ ಕೊಟ್ಟಿಲ್ಲ ಅವರು, ಇನ್ನು ಅದನ್ನು ಕೂಡ ನಾವು ಮಿಕ್ಕಿದ್ದು ಮಾಡ್ತೀವಿ. ಆಮೇಲೆ ಸಪ್ರೇಟ್ ಕಮಿಟಿ ವಿಲ್ ಬಿ ಫಾರ್ಮ್ಡ್ ಅಫಿಷಿಯಲ್ ಲೆವೆಲ್ ಟು ಲುಕ್ ಅಟ್ ದಿಸ್ ರಿಪೋರ್ಟ್ ಇಟ್ ಸೆಲ್ಫ್. ಅವರು ಕೂಡ ಏನು ಯಾಕೆಂದರೆ ಯಾರಿಗೂ ನಾವು ಅನ್ನೆಸೆಸರಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕೆಲವು ಆಫೀಸರ್ಸ್ನ ಇಲ್ಲ ರಿಟೈರ್ಡ್ ಆಫೀಸರ್ಸ್ನ ಕರ್ಕೊಂಡು ಅವರು ಕೂಡ ಕಮಿಟಿ ಅಂದರೆ ಟು ಜಸ್ಟ್ ಗೈಡಸ್ ಫಾಲೋ ಅಪ್ ಆ್ಯಕ್ಷನ್ ಗೈಡ್ ಮಾಡಲಿಕ್ಕೆ ಒಂದು ಸಪ್ರೇಟ್ ಕಮಿಟಿ ಕೂಡ ನಾವು ಇದನ್ನು ಸೆಟ್ ಮಾಡ್ತಾ ಇದ್ದೀವಿ. ಇದನ್ನು ನೋಡಿ ಯಾಕೆಂದರೆ ದೇ ಆಲ್ ವಿಲ್ ಬಿ ಬ್ಯುಸಿ ವಿತ್ ದೇರ್ ಓನ್ ವರ್ಕ್ಸ್. ಸೊ ಅವರು ಕೂಡ ಮಾಡಿ ಇದನ್ನು ಏನು ಅಂತ ಅಂದ್ಬಿಟ್ಟು, ಬಟ್ ವಿಲ್ ನಾಟ್ ಗೋ ಫಾರ್ ಎನಿ ವಿಚ್ ಹಂಟಿಂಗ್ ಆನ್ ಎನಿ ಇಶ್ಯೂಸ್. ವಾಟ್ ಈಸ್ ಫ್ಯಾಕ್ಟ್, ಆ ಫ್ಯಾಕ್ಟ್ ಮೇಲೆ ಅದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಅವ್ರಿಗೆ ಫುಲ್ಲು ಮಾಡಿದ್ದೀವಿ. ಸುಮ್ಮನೆ ನಾನು ನಿಮ್ಗೊಂದು ಸ್ಮಾಲ್ 2 ಎಕ್ಸಾಂಪಲ್ಸ್ ಕೊಟ್ಟಿದ್ದಷ್ಟೇ. ಈ ಬರೀ ICR ಕಿಟ್ RTPC ಟೆಸ್ಟ್ ಇದೆಯಲ್ಲ, ಅದನ್ನೇ ಕಾರ್ಪೊರೇಷನಲ್ಲಿ 84 ಲಕ್ಷ, BBMP ಇದೆ ಕಿದ್ವಾಯಲ್ಲಿ 24 ಲಕ್ಷ. ಜನಸಂಖ್ಯೆ ಅಂದರೆ ಎಲ್ಲರಿಗೂ ಆಗೋಯ್ತು ಅಂತ, ಬೆಂಗಳೂರಲ್ಲಿರೋದು ಎಲ್ಲರಿಗೂ ಆಗೋಯ್ತು ಅಂತ ಕಾಣ್ತಾ ಇದೆ. ಸೊ ಇಷ್ಟಿದೆ. ನೆಕ್ಸ್ಟು ನಾವು ಬೆಳಗಾಮಲ್ಲಿ ಒಂದು ಮೀಟಿಂಗ್ ಮಾಡ್ತೀವಿ, ಪ್ರೋಗ್ರೆಸ್ ಕೇಳ್ತೀವಿ. ಕೇಳ್ಬಿಟ್ಟು ಇವತ್ತು ನಮ್ಮ ಗುಂಡ್ರಾಯರು ಬಂದಿದ್ರು, ಎಲ್ಲ ಬೇರೆ ಕಡೆ ಸ್ವಲ್ಪ ಈ ಬಳ್ಳಾರಿ ಯಾವುದೋ ಇಶ್ಯೂಗೆ ಅಟೆಂಡ್ ಮಾಡಬೇಕು ಅಂತ ಅವ್ರು ಹೋಗಿದ್ದಾರೆ. ಸರ್, ನೀವು ವಿಚ್ ಮಾಡಲ್ಲ ಅಂತಿದ್ದೀರಾ, ಆದರೆ BJP ಕಡೆಯಿಂದ ಮಾಜಿ ಆರೋಗ್ಯ ಸಚಿವರ ಕಡೆಯಿಂದ ಬಂದಂಥ ಸ್ಟೇಟ್ಮೆಂಟ್ಗಳನ್ನು ನೀವು ಗಮನಿಸಿದ್ದೀರಾ ಅನ್ಸುತ್ತೆ. ಈ ರೀತಿ ರಿಪೋರ್ಟ್ಗಳಿಗೆ ನಾವು ಜಗ್ಗಲ್ಲ ಬಗ್ಗಲ್ಲ ಹೆದರಲ್ಲ, ಇದು ವಿಚಂಟೆ ಬೇರೆ ಇನ್ನೇನು ಅಲ್ಲ, ಕಮಿಟಿ ಫಾರ್ಮ್ ಮಾಡಿಕೊಂಡು 2 ಸಬ್ ಕಮಿಟಿಗಳನ್ನು ಮಾಡಿಕೊಂಡು ಅವ್ರು ನಮ್ಮ ವಿರುದ್ಧ ಬಿದ್ದಿದ್ದಾರೆ, ಇದನ್ನು ಪೊಲಿಟಿಕಲಿ ತೊಗೊಂಡೋಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ಗಳನ್ನು ಮಾಡಿದ್ದಾರೆ. ನಮ್ಮ ಕಡೆ ಏನು ಹೇಳ್ತಾರೆ, ಇನ್ನೇನು ಕುಮಾರಸ್ವಾಮಿ ಯಾವಾಗ ಹೇಳಿದ್ರು, ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲುಬಿಟ್ಟು ನೋಡ್ಕೊಂಡು ಅಂತ ಅವ್ರೇನೋ ಹೇಳಿದ್ರು ನನಗೆ. ಅವ್ರು ಹೇಳಿದ್ದು ಇನ್ನು ನನ್ನ ತಲೆ ಇದೆ. ಹಂಗೆ ಅವ್ರು ಯಾಕೆ ಗಾಬರಿ ಆಗಿದ್ದಾರೆ? ನಾವು ಅವ್ರ ಸುದ್ದಿನೇ ಮಾತಾಡೋಕ್ಕೆ ಹೋಗಿಲ್ವಲ್ಲ. ಯಾಕೆ ಎಗ್ಲುಬಿಟ್ಟು ನೋಡ್ಕೊಳ್ತಾ ಇದ್ದಾರೆ? ನಾವಿನ್ನೂ ಯಾರ ಸುದ್ದಿಗೂ ಹೋಗಿಲ್ಲ. ನಾನು ಸುಮ್ಮನೆ ಹಿಂಗೆ ಹೇಳಿದ್ದೀನಿ ಅಷ್ಟೇ. ಇಲ್ಲಿ ಬಂದಿದ್ದ ರಿಪೋರ್ಟ್ ಬಂದಿದ್ದನ್ನ ಹೇಳಿದ್ದೀನಿ, ಬೇಕಾದ್ರೆ ರಿಪೋರ್ಟ್ನ ಓದ್ತೀನಿ. ಅವ್ರು ನೋಡಿ, ಟು ಇನಿಷಿಯೇಟ್ simultaneous criminal action against the special commissioner, signatory, commissioner plus signatory, ಯಾರು ಮೇಲ್ಗಡೆಯಿಂದ ಕೆಳಗಡೆಯಿಂದ ಮಾಡೋರು ಅವ್ರಿಗೆ, ಟು ದಿ above order and circular for the offence under section 71, section 11 of the Prevention of Corruption Act 1980 as amended for improper performance of the public duty, whereas a special commissioners, officers, politicians, either by himself and the collusions with the private labs, hospital, named officials, so-and-so, circular, corrupt and illegal means has been attempted to obtain undue advantage from a private labs, hospital named in the office, so circular, abusing the position of public servant and or by using a personal influence over the public servants involved in the above transactions ಅಂತೇಳಿ ಕೆಲವೆಲ್ಲ ಬರೆದಿದ್ದಾರೆ. ಅವ್ರ ರಿಪೋರ್ಟ್, ಯಾರು ಕುನ್ನಾ ಸಾಹೇಬ್ರ ರಿಪೋರ್ಟ್. ಸರ್, ಇದನ್ನ ವಿಧಾನಸಭೆಯಲ್ಲಿ ಮಧ್ಯಂತರ ವರದಿ ಮಂಡನೆ ಮಾಡಕ್ಕೆ ಅವಕಾಶ ಇದೆ ಮಾಡ್ತೀರಾ? ವಿಲ್ ಕಮ್ ಬ್ಯಾಕ್ ಟು ಯು, ವಿಲ್ ಎಕ್ಸಾಮಿನ್ ಇಟ್. ಆಮೇಲೆ ಆಕ್ಷನ್ ಟೇಕನ್ ಎಲ್ಲ ಮಾಡ್ಬೋದು ಅದನ್ನ. ಯಾರು ಹೇಳಿ? ನೋ ಕ್ವಶನ್ ಆಫ್ ನೋ ಒನ್ ಶುಡ್ ಟಾಕ್ ಆನ್ ಎನಿ ಒಪ್ಪಂದ. ಯಾವ ಸೂತ್ರನೂ ಇಲ್ಲ, ಏನಿಲ್ಲ. ನಮ್ಮದು ಅವ್ರದ್ದು ಕೆಲವು ರಾಜಕೀಯವಾಗಿ ಕೆಲವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೂತ್ರದ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ, ಯಾವುದೂ ಇಲ್ಲ. ನಾನು ನ್ಯಾಷನಲ್ ಚಾನಲಲ್ಲಿ ಹೇಳಿದ್ದೇನೆ, ವಿ ಹ್ಯಾವ್ ಕಮ್ ಟು ಸಮ್ ಅಂಡರ್ಸ್ಟ್ಯಾಂಡಿಂಗ್. ಆಯ್ತು, ನನಗೆ CM ಕೆಲವು ಜವಾಬ್ದಾರಿ ವಹಿಸಿದ್ದಾರೆ, ನನಗೆ ಕೆಲವು ಜವಾಬ್ದಾರಿ ವಹಿಸಿದ್ದಾರೆ. ನಾನು ಅದ್ರ ಪ್ರಕಾರ ಅದು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸೂತ್ರದ ಬಗ್ಗೆ ಯಾರ ಮಧ್ಯೆ ಮಾತಾಡೋಂಥ ಸಂದರ್ಭ ಇಲ್ಲ, ಅವಶ್ಯಕತೆ ಇಲ್ಲ. ವಾಟ್ ಎವರ್ CM has said, it is closed ಅಂತ ಹೇಳಿದ್ದೀವಿ. ಇಟ್ ಈಸ್ ಫಿನಿಶ್ಡ್. ಈಗ ಇದ್ರ ಬಗ್ಗೆ ಮಾತಾಡಿ, ಯಾವುದು ಕುನ್ನಾ ಬಗ್ಗೆ ಮಾತಾಡಿ. SIT ಏನಾಯ್ತು ಸರ್? ಯಾವ ಹಂತದಲ್ಲಿದೆ? SIT ರಚನೆ ಆಗಿದೆಯಾ? ಎಲ್ಲ ಯಾರ ನೇತೃತ್ವದಲ್ಲಿ? ಮತ್ತೆ ಏನು ಪ್ರೋಸೆಸ್ ಏನಾಯ್ತು? ಏನೇನು ಲೀಗಲಾಗಿ ಏನೇನಾಗಬೇಕು, ಲೀಗಲಿ ಕ್ರಿಮಿನಲ್ ಈಗ ಹೇಳಿದ್ನಲ್ಲ, ಅವ್ರು ಬರ್ದಿರೋದೆಲ್ಲ ಏನೇನು ಹೇಳಬೇಕು ಎಲ್ಲ ಅದನ್ನೆಲ್ಲ ಹೋಗ್ತದಲ್ಲ. ಅಲ್ಲ, ಲಾಸ್ಟ್ ಕ್ಯಾಬಿನೆಟ್ ಅಲ್ಲಿ SIT ರಚನೆಗೆ ನೀವು ತೀರ್ಮಾನ ಮಾಡಿದ್ರಿ. ರಚನೆ ಆಗಿದೆಯಾ ಅಥವಾ ಏನು ಪ್ರೋಸೆಸ್ ಶುರು ಆಯ್ತಾ ಸರ್ ಅಂತ?
ನಿಮಗೆಲ್ಲ ಗೊತ್ತಾಗ್ತದೆ, ಬಂದ ತಕ್ಷಣ ಎಲ್ಲ ಕಂಪ್ಲೀಟ್ ರಿಲೀಸ್ ಮಾಡ್ತೀವಿ. ಪ್ರೋಸೆಸ್ ಪರ್ಟಿಕ್ಯುಲರ್ ಆಗಿ ಸರ್, ಈ ಕೇಸ್ ತಗೊಳ್ಳೋದಕ್ಕೆ ಕೆಲ ಆಫೀಸರ್ಸ್ ಬರ್ತಾರೆ, ಅದಕ್ಕೆ SIT ರಚನೆ ಆಗಿಲ್ಲ ಅಂತ ಆರೋಪ ಮಾಡ್ತಾರೆ ಬಿಜೆಪಿ. ನೋಡ್ಯಾ, ಯಾವ BJPಯವ್ರಿಗೂ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಕಮಿಟಿ ಏನು ರೆಕಮೆಂಡ್ ಮಾಡಿದೆ ಅದನ್ನು ನೋಡ್ತಾ ಇದ್ದೀವಿ. ಆಫೀಸರ್ಸ್ಗೆ ಫುಲ್ ಎನ್ಪವರ್ ಮಾಡಿದ್ದೀವಿ. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಸರ್, ವರದಿಯಲ್ಲಿ ಈಗ ಯಡಿಯೂರಪ್ಪ ಮತ್ತು ಶ್ರೀರಾಮುಲು ಹೆಸರು ಮಾತ್ರ ಇರೋದಲ್ಲ, ಅವರ ಒಂದಷ್ಟು ಕ್ರಿಮಿನಲ್ ಸಂಬಂಧಪಟ್ಟಂತೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಎನಿ ನೇಮ್ಸ್. ಓಕೆ, ಬೇರೆ ಎಲ್ಲರೂ ಕೂಡ ಇದ್ದಾರೆ. ಯಾವುದು ಅವ್ರ ಆಫೀಸರ್ಸ್ ನೋಡ್ತಾರೆ, ಅದನ್ನು ನಾವು ನೋಡಲ್ಲ. ಸರ್, ಇದು ಎಲ್ಲಿಗಂಟ ತಾರ್ಕಿಕ ಅಂತ್ಯ ಎಲ್ಲಿ ಹೋಗುತ್ತೆ ಸರ್? ಯಾವಾಗ ಆಗೋದು ಏನು? ಏನು ಹೇಳಿ? ತಾರ್ಕಿಕ ಅಂತ್ಯಕ್ಕೆ ಎಲ್ಲಿವರೆಗೂ ಹೋಗುತ್ತೆ? ತಾರ್ಕಿಕ ಅಂತ್ಯ ಕಾಣುತ್ತಾ? ಏನು ಹೇಳಿ? ತಾರ್ಕಿಕ ಅಂತ್ಯ ಕಾಣುತ್ತಾ ಸರ್ ಇದು? ಸ್ಟೇಜ್ ಬೈ ಸ್ಟೇಜ್ ಒಂದೇ ದಿನ ಇಷ್ಟೊಂದು ಓದೋಕ್ಕಾಗ್ತದ? ಇವತ್ತೊಂದು ಪುಸ್ತಕ ಓದಿದ್ದೀವಿ ಅಷ್ಟು. ಟೈಮ್ It takes some time. ಇಟ್ ವಿಲ್ ಟೇಕ್ ಸಮ್ ಟೈಮ್. And law will take its course. ದಾಖಲಾತಿಗಳು ಸ್ವಲ್ಪ ಕೊಟ್ಕೊಳ್ಳಿ ಸರ್. ಇಲ್ಲ ಇಲ್ಲ ಎಫ್ಐಆರ್ ಮಾಡ್ಲಿಕ್ಕೆ ಏನಾದ್ರು ಇದರಲ್ಲಿ ಈ ಫಸ್ಟ್ ಮೀಟಿಂಗ್ ಅಲ್ಲಿ ಯಾರ ಮೇಲೆ ಎಫ್ಐಆರ್ ಮಾಡ್ಲಿಕ್ಕೆ ಇಲ್ಲ ಇಲ್ಲ, ಅವ್ರು ಮಾಡ್ತಾರೆ. ಅವ್ರಿಗೆ ಬಿಟ್ಬಿಟ್ಟಿದೀವಿ ಅವ್ರಿಗೆಲ್ಲ. ಅವ್ರು ಯಾವಾಗ ನೋಡ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಮಾಡ್ತಾರೆ, ಅದೆಲ್ಲ ಅವ್ರು ಮಾಡ್ತಾರೆ. ವಿ ಡೋಂಟ್ ವಾಂಟ್ ಇನ್ವಾಲ್ವ್ ಆಲ್ ದೋಸ್ ಥಿಂಗ್ಸ್. ದಿ ಆಫೀಸರ್ಸ್ ವಿಲ್ ಟೇಕ್ ಕೇರ್ ಆಫ್ ದಟ್. ಸರ್, ನೀವು ಹಿಂದೆ ಹೇಳಿದ್ರೆ ಪ್ರತಿಪಕ್ಷದಿಂದ ಕರೋನಾ ಹಗರಣ ಸಂಬಂಧಪಟ್ಟಂತೆ ಒಂದಷ್ಟು ಜನ ಕೂಡ ಕಣ್ಣೀರು ಹಾಕಿದ್ರು, ಒಂದಷ್ಟು ಅವ್ಯವಹಾರ ಆಗಿರುವಂಥದ್ದು, ಅವನ್ನೆಲ್ಲರೂ ಕೂಡ ಜೈಲಿಗೆ ಹಾಕುವಂತ ಸಾಧ್ಯತೆ ಅಂತ ಅದು ಹೋಗೋದು ಆಗ್ತದೆ? ನೋಡಪ್ಪ, ಹೆಣದ ಮೇಲೆ ಹಣ ಹೊಡೆದಿದ್ದಾರೆ ಅಂತ ನಾವೇ ಅಸೆಂಬ್ಲಿಲಿ ಭಾಷಣ ಮಾಡಿದ್ದೀವಿ. ನಾವೇ ಕಣ್ಣಲ್ಲಿ ನೋಡಿದ್ದೀವಿ. ನಮಗೆ ಗೊತ್ತಿದೆ. ಗಂಟುಗಟ್ಟಲೆ ಭಾಷಣ ಮಾಡಿದ್ದೀವಿ, ಅನುಭವಿಸಿದ್ದೀವಿ. ಜನ ಇದನ್ನೆಲ್ಲ ನೋಡಿ ರೋಷಿದೆ. ಈಗ ನಾನು ಸುಮ್ಮನೆ ನಿಮ್ಗೆ ಉದಾಹರಣೆಗೆ ಹೇಳ್ತಾ ಇದ್ದೀನಲ್ಲ ನಾನು. ಯಾಕ್ರಿ ಹೆಂಗ್ರಿ ಏನಂತ ಆಫೀಸರ್ಸ್ಗೆ ಕೇಳಿದೆ. ಅವ್ರು ತೋರಿಸಿದ್ರು, ಏನು ಮಾಡಬೇಕು ಸ್ವಾಮಿ ಇದಕ್ಕೆ, ನಿಮ್ಮ ಕಾನೂನು ಏನು ರೆಕಮೆಂಡೇಶನ್ ಮಾಡಿದ್ದಾರೆ ಅಂತ ಒಂದು ಸ್ಮಾಲ್ ನಿಮ್ಗೆ ಹೇಳಿದೆ ಅಷ್ಟೇ. BBMPಲಿ 84 ಲಕ್ಷ. 84 ಲಕ್ಷ ಅಂದರೆ ಏನು? 1 ಕೋಟಿಗೆ 16 ಲಕ್ಷ ಕಡಿಮೆ. ಬೆಂಗಳೂರು ಸಿಟಿಲಿ ಎಷ್ಟು ಮನೆ ಇದೆ? ಆಮೇಲೆ ಇದು ಕಿದ್ವಾಯಲ್ಲಿ 24 ಲಕ್ಷ ಮಾಡಿದಾರಂತೆ. ಒಂದೇ ಸಂಸ್ಥೆಯಲ್ಲಿ 24 ಲಕ್ಷ ಅಂತಂದರೆ ಎಷ್ಟು ನಿಂತ್ಕೋಬೇಕು ಹೇಳಿ? ಈಗ ನಾವು 50,000 ಜನ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರೆ ಎಷ್ಟು ಜನ ಇರ್ತಾರೆ? 24 ಲಕ್ಷ ಅಂತಂದರೆ ಎಷ್ಟು? ಹಾಂ, ಟೆಸ್ಟಿಂಗ್ ಕೆಪಾಸಿಟಿನೂ ಜಾಸ್ತಿ ಬೇಕು. ಆಮೇಲೆ ಅಲ್ಲಿ ಅಫಿಷಿಯಲ್ ಆಗೇ ಇಲ್ಲ. ಅಲ್ಲಿ ICMR ಅಪ್ರೂವಲ್ದು ಅಲ್ಲಿ ಯಾವುದೂ ಇಲ್ಲವೇ ಇಲ್ಲ ಅಲ್ಲಿ. ಅതെಂಗೆ ಅಷ್ಟೊಂದು ಬಿಲ್ ಹೋಯ್ತು ಅಲ್ಲಿಗೆ? 146 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಯಾರಿಗೋಯ್ತು? ಇಕ್ವಿಪ್ಮೆಂಟ್ ಖರೀದಿ ಮತ್ತೆ PPE ಕಿಟ್ ಅಲ್ಲಿ ಹಗರಣ ಆಗಿರುವಂತ ವಿಚಾರವಾಗಿ ಅಮೌಂಟ್ ರಿಕವರಿ ಮಾಡುವಂತ ವಿಚಾರ ಬಂದಿತ್ತು. ಸೊ ಆಯ್ತಾ, ಏನಾಯ್ತು? ಅದೆಲ್ಲ ಅವ್ರು ಬಿಟ್ಟಿದ್ದೀವಿ. ಅಧಿಕಾರಿಗಳು ಮಾಡ್ತಾರೆ. ಅದಕ್ಕೆ ನಾನು ಪ್ರೋಗ್ರೆಸ್ ಕೇಳ್ತಾ ಇದ್ದೀವಿ. ದೇ ಆರ್ ಡೂಯಿಂಗ್ ಇಟ್. ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಕೆಲವರೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಎಲ್ಲ ಮಾಡಬೇಕು ಅಂತ ಮಾಡಿದ್ದಾರೆ ಎಲ್ಲ. ಸರ್, ಈಗ ತನಿಖೆಯ ಅಧಿಕಾರಿ ಹೋಗುತ್ತೆ ಅಂತ, ಯಾಕಂದ್ರೆ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಸೊ ಇಟ್ ಟೇಕ್ ಟೈಮ್ ಅಂದ್ರೆ ಪ್ರೊಸೆಸ್ ಸ್ಟಾರ್ಟ್ ನಮಗೂ ಕೂಡ ಆಗಿದೆ. ಅದೇ ಆಸೆ. ನೋಡಪ್ಪ, ನಿಮ್ಮ ಸ್ಪೀಡಲ್ಲಿ ನಾನಿಲ್ಲ. Law will take its course. ದಟ್ ದ ಲಾ ಆಫ್ ದಿಸ್ ಲ್ಯಾಂಡ್. Which will take its ಲೀಗಲಿ ಟೈಮ್ ಪ್ರೊಸೀಜರ್ ನೋಡಬೇಕು, ಕರೆಕ್ಟಾಗಿ ಇದೆಯಾ ಇಲ್ಲ ಮಾಡಬೇಕು. ನೀವು ಸುಮ್ಮನೆ ಇಲ್ಲಿ ಕೇಳ್ಬಿಟ್ಟು 5 ನಿಮಿಷಕ್ಕೆ ಪಟ 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 ಅಂತ ಅಲ್ಲಿ ಹಾಕ್ಬಿಡ್ತೀವಿ, ಅಲ್ಲಿ ಹೊಡಿತಾ ಇರ್ತದೆ. DK ಶಿವಕುಮಾರ್ ಹಂಗೆ ಹೇಳಿದೆ, ಹಂಗೆಲ್ಲ ನಾವು ಮಾಡೋಕ್ಕಾಗಲ್ಲ. DK ಶಿವಕುಮಾರ್ ಸ್ಪೀಡ್ ಯಾರು ಬರಕ್ಕಾಗಲ್ಲ. ಹಾಂ.